ಮೊನ್ನೆ ನಾವು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದ ಪರವಾಗಿ ನಾವು ಆಯೋಜನೆ ಮಾಡಿದ್ವಿ. ಮೊದಲನೇದಾಗಿ ಈ ಅಂತರ್ ಕಂಪನಿ ಕ್ರೀಡಾಕೂಟದಲ್ಲಿ ಹಾಕಿ, ಫುಟ್ಬಾಲ್, ಕ್ರಿಕೆಟ್ ಮತ್ತು ಬಿಲಿಯರ್ಡ್ಸ್ ತಂಡದ ಒಂದು ಕ್ರೀಡೆಗಳನ್ನು ನಾವು ಆಯೋಜನೆ ಮಾಡ್ತೀವಿ. ಈ ಕ್ರೀಡೆಗಳನ್ನು ನಮ್ಮ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ಪ್ರಧಾನ ಕಾರ್ಯದರ್ಶಿಗಳವರ ಆದೇಶದಂತೆ ನಮಗೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಆಯೋಜನೆ ಮಾಡಲು ನಿರ್ದೇಶನವನ್ನು ನೀಡಿರುತ್ತಾರೆ. ಆ ನಿರ್ದೇಶನದ ಅನ್ವಯ 2019ರಲ್ಲಿ ನಿಂತಿದ್ದ ಎಲ್ಲ ಕ್ರೀಡೆಗಳನ್ನು ಮತ್ತು ಮೊದಲನೇ ಬಾರಿಗೆ ಹೆಸ್ಕಾಂ ಅಲ್ಲಿ 2026ರಲ್ಲಿ ನಾವು ಮಾಡಿದೆ. ಕ್ರಿಕೆಟ್ ಅನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ KSA ಮೈದಾನದಲ್ಲಿ ಹಾಗೂ ಕರ್ನಾಟಕ ಜಿಮ್ಖಾನಾ ಮೈದಾನದಲ್ಲಿ, ಅದೇ ರೀತಿಯಾಗಿ ನಮ್ಮ ರಾಷ್ಟ್ರೀಯ ಕ್ರೀಡೆಯಾದ ಹೆಮ್ಮೆಯ ಕ್ರೀಡೆಯಾದ ಹಾಕಿಯನ್ನ ಯಂಗ್ಸ್ಟರ್ ಸ್ಪೋರ್ಟ್ಸ್ ಕ್ಲಬ್ ಮೈದಾನ ಗಂಗಾಧರ್ ನಗರ್ ಹುಬ್ಬಳ್ಳಿಯಲ್ಲಿ ಆಯೋಜನೆ ಮಾಡ್ತೇವೆ. ಅದೇ ರೀತಿಯಾಗಿ ಬಿಲಿಯರ್ಡ್ಸ್ ಅನ್ನ ಕರ್ನಾಟಕ ಜಿಮ್ಖಾನಾ ಗ್ರೌಂಡ್ ಅಲ್ಲಿ ಆಯೋಜನೆ ಮಾಡ್ತೇವೆ. ಹಾಗೂ ಫುಟ್ಬಾಲ್ ಅನ್ನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನು ಕಿಮ್ಸ್ ಆವರಣದ ಮೈದಾನದಲ್ಲಿ ಆಯೋಜನೆ ಮಾಡಿದ್ವಿ. 4 ಕ್ರೀಡೆಗಳಲ್ಲಿ ಸುಮಾರು 350 ಜನ ಕ್ರೀಡಾಪಟುಗಳು ಭಾಗಿಯಾಗಿದ್ರು. ಅದಕ್ಕೆ ನಾವು 180 ಜನನ ವ್ಯಾಲೆಂಟಿಯರ್ಗಳನ್ನ ನಾವು ಆ ಕ್ರೀಡೆಗೆ ಸೆಲೆಕ್ಟ್ ಮಾಡಿ ವ್ಯಾಲೆಂಟಿಯರ್ಗಳನ್ನು ಕೂಡ ನಾವು ಹಾಕಿದ್ವಿ. ಅದ್ರ ಜೊತೆಗೆ ಪ್ರೇಕ್ಷಕರು ಹಾಗೂ ಅಧಿಕಾರಿ ವರ್ಗದವರು ಅವರೆಲ್ಲರೂ ಸೇರಿ ಅವರು ಒಂದು 300ರಿಂದ 400 ಜನ ಬೃಹತ್ ಯೂಶುವಲಿ ಈ ಒಂದು ಕರ್ನಾಟಕ ಒಂದು ಇತಿಹಾಸದಲ್ಲಿ, ವಿದ್ಯುತ್ ಕ್ಷೇತ್ರದ ಇತಿಹಾಸದಲ್ಲಿ ಒಂದು ಅದ್ದೂರಿಯಾಗಿ ಕ್ರೀಡೆಗಳನ್ನೇ ನಾವು ಮೊದಲೇ 11ನೇ ತಾರೀಕಿನಿಂದ ಇಲ್ಲಿವರೆಗೂ 13ನೇ ತಾರೀಕುವರೆಗೂ ನಾವು ಆಯೋಜನೆ ಮಾಡಿದ್ದೇವೆ. ಅಂದರೆ ನಿಜವಾಗ್ಲೂ ಇದೆ ಶ್ರೇಯ ಎಲ್ಲ ಒಂದು ನಮ್ಮ ನೌಕರ ಸಂಘದ ಪದಾಧಿಕಾರಿಗಳು, ಎಸ್ಪೆಷಲಿ ನಮ್ಮ ಮಾನ್ಯ ಕವಿ ಪ್ರೇಮಿ ಸಂಘದ ಮಾನ್ಯ ಅಧ್ಯಕ್ಷರಾದಂಥ ನಮ್ಮ ಬಲರಾಮ್ ಸಾಹೇಬರು ಹಾಗೂ ಮತ್ತು ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿಯಾದಂಥ ಶಿವರಾಮ್ ಸರ್ ಹಾಗೂ ಸ್ಥಳೀಯ ಮಟ್ಟದಲ್ಲಿ ಹುಬ್ಬಳ್ಳಿ ಒಂದು ಉಪಾಧ್ಯಕ್ಷರು ಗುಂಜಿಕರ್ ಸರ್ ಹಾಗೂ ಮತ್ತು ಸಂಘಟನಾ ಕಾರ್ಯದರ್ಶಿಯಾದಂಥ ಆಸಿಫ್ ಖಾನ್ ಶಿವಳ್ಳಿ ಹಾಗೂ ಕೇಂದ್ರ ಸಮಿತಿ ಸದಸ್ಯರಾದಂಥ ಮೋಹನ್ರಾಜ್ ಅಮೀನ್ ಬಾವಿ, ಬಹುಮುಖ್ಯವಾಗಿ ಜೊತೆಗೆ ಸ್ಥಳೀಯ ಸಮಿತಿ ಅಧ್ಯಕ್ಷರಾದಂಥ ಉಸ್ಮಾನ್ ಖಾನ್ ಮಿರೇಜ್ಕರ್ ಅವರು, ಆಮೇಲೆ ಉಪಾಧ್ಯಕ್ಷರಾದಂಥ ಪ್ರಕಾಶ್ ಶೆಲ್ವಾಡಿ, ಕಾರ್ಯದರ್ಶಿಯಾದಂಥ ಕ್ರಿಸ್ಟಿ, ಸ್ಥಳೀಯ ಸಮಿತಿ ಸದಸ್ಯರಾದಂಥ ಪ್ರತಿಯೊಬ್ಬರು ಕೂಡ ಒಬ್ಬರಿಬ್ಬರಲ್ಲಾರದೆ ಜೊತೆಗೆ ಕೆಲಸ ಮಾಡ್ತಾರೆ. ಬಹುಮುಖ್ಯವಾಗಿ ಇದ್ರ ಜೊತೆಗೆ ನಮ್ಮ ಹೆಸ್ಕಾಂ ಕ್ರೀಡಾ ಸಮಿತಿ ಅಧ್ಯಕ್ಷರಾದಂಥ ಮುಖ್ಯ ಅಭಿಯಂತರು ಹುಬ್ಬಳ್ಳಿ ವಲಯ ಹಾಗೂ ನಮ್ಮ ಕ್ರೀಡಾ ಅಧ್ಯಕ್ಷರಾದಂಥ ಶ್ರೀ ದೀಪಕ್ ಕಾಮತ್ ಸರ್ ಅವರು, ಖಜಾಂಚಿಯಾದಂಥ ಶ್ರೀಮತಿ ದೇವಿಯ ನಿಯಂತ್ರಣಾಧಿಕಾರಿಗಳು, ಇವರೆಲ್ಲರೂ ತುಂಬ ಹೃದಯದಿಂದ ಸಹಕಾರ ಮಾಡಿದ್ದಾರೆ. ಜೊತೆಗೆ ನಮ್ಮ ಎಲ್ಲ ವ್ಯಾಲೆಂಟಿಯರ್ಸ್, ಎಸ್ಪೆಷಲಿ ಎಲ್ಲ 4 ಉಪವಿಭಾಗಗಳಿಂದ ವ್ಯಾಲೆಂಟಿಯರ್ಸ್, ಆಯ್ಕೆ ಕಾರ್ಯನಿರ್ವಾಹಕ ಅಭಿಯಂತರಾಗಿರ್ಬೋದು, ಶಾಖಾಧಿಕಾರಿಗಳಾಗಿರ್ಬೋದು, ಎಲ್ಲ ಒಂದು ಹಂತದಲ್ಲಿರುವಂಥ ಪವರ್ ಮೆನ್ಗಳು ನಿಜವಾಗ್ಲೂ ಬಹಳ ಒಂದು ಕೆಲಸಗಳನ್ನು ಮಾಡಿ ಒಂದು ಅದ್ಭುತವಾಗಿ ಇವತ್ತಿನ ದಿವಸ ಅದೇ ಕಾಣುವಂಥದ್ದೇ ತೊಗೊಂಬಂದಿದ್ದಾರೆ. ಮೀಡಿಯಾದವರು ಎಸ್ಪೆಷಲಿ ಭಾಳ ನಮ್ಮ ಪ್ರತಿ ಹಂತದಲ್ಲೂ ಬರೀ ಗಿಡ ಬಿದ್ದೈತಿ, ವೈರ್ ಕಟ್ಟಾಗಿದ್ದಾವಂತ ಇದೇ ಒಂದು ಕೇಳ್ತಾ ಇದ್ವಿ. ಈಗ ಒಂದು ಸಂತೋಷದ ಸಂಗತಿ ಏನಂದ್ರೆ ಕ್ರೀಡೆಗಳನ್ನು ಕೂಡ ಈ ಮಟ್ಟದಲ್ಲಿ ನಾವು ಆಡ್ತಾರೆ. ನಿಜವಾಗ್ಲೂ ಅವರಿಗೆ ನಾನು ವೈಯಕ್ತಿಕವಾಗಿ ಕ್ರೀಡಾ ಕಾರ್ಯದರ್ಶಿಯಾಗಿ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಷ್ಟು ವರ್ಷದಿಂದ ನಡೀತದೆ ಸರ್? ಇದು ಆಕ್ಚುಲಿ ನಮ್ಮ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಅಂತ ಏನು ನಿಗಮ ಇತ್ತು ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಬಟ್ 2019ರಲ್ಲಿ ಎಲ್ಲ ಕ್ರೀಡೆಗಳು ಕೋವಿಡ್ ಕರೋನಾ ಸಂದರ್ಭದಲ್ಲಿ ಎಲ್ಲ ಕ್ರೀಡೆಗಳು ಅಲ್ಲಿಗೆ ಸ್ಟಾಪ್ ಆಗಿದ್ವು. ಈಗ ತದನಂತರ 6 ವರ್ಷದ ನಂತರ ಮತ್ತೆ ಕ್ರೀಡೆಗಳನ್ನ ನಮ್ಮ ನಡಿಬೇಕಂತೇಳಿ ನಮ್ಮ ಒಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ಕ್ರೀಡಾ ಸಂಸ್ಥೆ ಅಧ್ಯಕ್ಷರಾದಂಥ ಗಿರಿಧರ್ ಕುಲಕರ್ಣಿ ಸರ್ ಅವರು ಒಂದು, ಅದೇ ಜೊತೆಗೆ ಪ್ರಧಾನ ಕಾರ್ಯದರ್ಶಿಯಾದಂಥ ಮೈಕಲ್ ವಾಷಿಂಗ್ಟನ್ ಸರ್ ಅವರ ಒಂದು ನಿರ್ದೇಶನದಂತೆ ನಾವು ಆಯೋಜನೆ ಮಾಡಿದ್ವಿ. ಒಂದು ಈ ಮಟ್ಟದಲ್ಲಿ ಆಯೋಜನೆ ಮಾಡಲಿಕ್ಕೆ ಕ್ರೀಡಾ ಸಂಸ್ಥೆಗೆ ಕಾರಣ ಅಂತ ಈ ಮೂಲಕ ನಾನು ಪ್ರಥಮವಾಗಿ ರಾಷ್ಟ್ರೀಯ ಕ್ರೀಡೆ ಹಾಕಿ ಈ ರೀತಿ ಒಂದು ವಿಜೃಂಭಣೆಯಿಂದ ಈ ಹಾಕಿ ಸಾಗಬೇಕಾದ್ರೆ ಪ್ರಥಮವಾಗಿ ನಮಗೆ ಈ ಮೈದಾನವನ್ನು ನೀಡಿದಂಥ ಯಂಗ್ಸ್ಟರ್ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇನ್ನೊಂದು, ಈ ಕ್ರೀಡಾಕೂಟ ಭಾಳ ಅತ್ಯುತ್ತಮವಾಗಿ ನಡೀತಾ ಇದೆ, ಅಚ್ಚುಕಟ್ಟಾಗಿ ನಡೀತಾ ಇದೆ. ಇದು ಅಚ್ಚುಕಟ್ಟಾಗಿ ನಡಿಬೇಕಾದ್ರೆ ಇದರ ಸಾರಥಿ ನಮ್ಮ ಹುಬ್ಬಳ್ಳಿ ಹೆಸ್ಕಾಂನ ಕ್ರೀಡಾ ಕಾರ್ಯದರ್ಶಿಗಳಾದಂಥ ಮಂಜುನಾಥ್ ದೊಡ್ಡಮನಿ ಸರ್ನ ನಾವು ಇದರಲ್ಲಿ ನೆನೆಸಲಿಲ್ಲ ಅಂದರೆ ಅತಿಶಯೋಕ್ತಿ ಆಗ್ತದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಎಷ್ಟು ಸರಳ ವ್ಯಕ್ತಿ ಅಂದ್ರೆ ಅವರು ಎಲ್ಲರದು ಹೆಸರು ಹೇಳಕತ್ತಾರ. ಬಟ್ ಇವತ್ತಿಗೆ 1.5 ತಿಂಗಳಿಂದನೂ ತಮ್ಮ ಅವಿರತ ಪ್ರಯತ್ನದಿಂದ ಈ ಕ್ರೀಡೋತ್ಸವ ಇಷ್ಟು ವಿಜೃಂಭಣೆಯಿಂದ ನಡೆಯೋಕ್ಕೆ ಕಾರಣ ನಮ್ಮ ಹೆಸ್ಕಾಂ ಕ್ರೀಡಾ ಕಾರ್ಯದರ್ಶಿಗಳಾದಂಥ ಮಂಜುನಾಥ್ ದೊಡ್ಡಮನಿ ಸಾಹೇಬ್ರ ಕಾರಣ. ಆಮೇಲೆ ಎಲ್ಲರೂ ಈ ಒಂದು ಪರದೆ ಮುಂದಾತು, ಪರದೆ ಹಿಂದಾತು, ಪ್ರತಿಯೊಬ್ಬರು ಇದಕ್ಕೆ ಅನುಕೂಲ ಮಾಡ್ಯಾರ. ನಮ್ಮ ನೌಕರ ಸಂಘ ಆತು, ನಮ್ಮ ಹಿರಿಯ ಅಧಿಕಾರಿಗಳಾತು, ಎಲ್ಲರೂ ಹಿರಿಯ ಅಧಿಕಾರಿಗಳ ಆದಿಯಾಗಿಯೂ ಎಲ್ಲರೂ ಇದಕ್ಕೆ ನಮ್ಗೆ ಒಂದು ಬೆನ್ನೆಲುಬಾಗಿ ನಿಂತು ಈ ಕ್ರೀಡಾ ಉತ್ಸವ ಇಷ್ಟು ವಿಜೃಂಭಣೆಯಿಂದ ನಡೀತೈತಿ. ಅದರಲ್ಲಿ ಸ್ಪೆಷಲಿ ನಮ್ಮ ರಾಷ್ಟ್ರೀಯ ಕ್ರೀಡೆ ಹಾಕಿಗೆ ಭಾಳ ಒತ್ತು ಕೊಟ್ಟಾರ. ಇದು ನಶಿಸಿ ಹೋಗುವಂಥ ಪ್ರತಿಭೆಗಳು ನಶಿಸಿ ಹೋಗ್ತಾ ಇದ್ದಾವೆ. ಅದನ್ನು ತಡಿಲಿಕ್ಕಾಗಿ ಎಲ್ಲರಿಗೂ ಇಂಥ ಒಂದು ಫೆಸಿಲಿಟಿ ಕೊಟ್ಟು ಒಂದು ಒಳ್ಳೆಯ ಕ್ವಾಲಿಟಿ ಇವನ್ನ ನಾವು ಇವತ್ತು ನಮ್ಮ ಕ್ರೀಡಾ ಸಂಸ್ಥೆಗೆ, ನಮ್ಮ ಹೆಸ್ಕಾಮಿಗೆ ನಾವು ಧನ್ಯವಾದ ಸಲ್ಲಿಸ್ಬೇಕು. ವೈಜಯಂತಿ ರಾಷ್ಟ್ರೀಯ ಆಟಗಾರರ ಆಡೋಂಥ ಒಂದು ವೈಜಯಂತಿ ಶೂನ ಇವತ್ತು ನಮಗೆ ನಮ್ಮ ಕ್ರೀಡಾ ಸಂಸ್ಥೆ ಕ್ರೀಡಾ ಕಾರ್ಯದರ್ಶಿಗಳ ಮುತುವರ್ಜಿ ವಹಿಸಿ ಕೊಡಿಸ್ಯಾರ. ಅವ್ರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ.
ಈ ಹಾಕಿ ಕ್ರೀಡೆ ಉಳಿಬೇಕು, ಬೆಳಿಬೇಕು. ಇದರಲ್ಲಿ ಒಳ್ಳೆ ಅತ್ಯುತ್ತಮ ಆಟಗಾರರಿದ್ದಾರೆ. ನಮ್ಮ ಹೆಸ್ಕಾಂನಾಗ ರಾಜ್ಯ ಮಟ್ಟಕ್ಕೆ ಪ್ರತಿನಿಧಿಸಿದಂಥ ನಮ್ಮ ಉಮೇಶ್ ನಿಟ್ರು ಇರ್ಬೋದು, ಪ್ರವೀಣ್ ಇರ್ಬೋದು, ಶಶಿಧರ್ ಕೊರ್ವರ್ ಇರ್ಬೋದು, ಆಮೇಲೆ ನಮ್ಮಲ್ಲಿ ಇವರೆಲ್ಲ ರಾಜ್ಯ ಮಟ್ಟಕ್ಕೆ ಪ್ರತಿನಿಧಿಸಿ ಇವತ್ತು ನಮ್ಮ ಹೆಸ್ಕಾಂ ತಂಡನ ಪ್ರತಿನಿಧಿಸ್ತಾ ಇದ್ದಾರೆ. ಆಮೇಲೆ ಮಂಗಳೂರು ಕಂಪ್ನಿ ಒಳಗೆ ಯಶವಂತ್ ನಾಯಕ್ ಸರ್ ಇರ್ಬೋದು, ಆಮೇಲೆ ಬೆಂಗಳೂರಲ್ಲಿ ದೀಪಕ್ ಇರ್ಬೋದು ಬೆಂಗಳೂರು ಕಂಪ್ನಿಗೆ, ಚಾಮುಂಡೇಶ್ವರಿ ಕಂಪ್ನಿಗೆ ನಮ್ಮ ಆದಿಲ್ ಶರೀಫ್ ಇರ್ಬೋದು, ಅಬ್ರಹಾರ್ ಇರ್ಬೋದು. ಒಳ್ಳೆ ಆಟಗಾರರನ್ನ ಇಟ್ಕೊಂಡು ಇವತ್ತು ಭಾಳ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ. ಟೂರ್ನಮೆಂಟು ಭಾಳ ಸಕ್ಸಸ್ ಆಗಿದೆ. ಅದಕ್ಕೆ ಆಮೇಲೆ ನಾ ಕಟ್ಟ ಕಡೆಯದಾಗಿ ನನ್ನ ಮಾತೃ ಸಂಸ್ಥೆ ಹೆಸ್ಕಾಮಿನ ಉನ್ನತ ಅಧಿಕಾರಿಗಳಿಗೆ, ನಮ್ಮ ಆಡಳಿತ ವರ್ಗಕ್ಕೆ ಮತ್ತು ಈ ಕ್ರೀಡೆ ನಡೆಯಲು ಶ್ರಮಿಸಿದಂಥ ಕ್ರೀಡಾ ಅಧ್ಯಕ್ಷರಾದಂಥ ಕೆ.ವಿ. ಕಾಮತ್ ಸಾಹೇಬರಿಗೆ, ನನ್ನ ಕ್ರೀಡಾ ಕಾರ್ಯದರ್ಶಿಗಳಾದಂಥ ಮಂಜುನಾಥ್ ದೊಡ್ಡಮನಿ ಸಾಹೇಬರಿಗೆ, ಎಲ್ಲದಕ್ಕೂ ಮಿಗಿಲಾಗಿ ಅವರೆಲ್ಲರಿಗೂ ಬೆನ್ನೆಲುಬಾಗಿ ನಿಂತ ನನ್ನ ಕೇಂದ್ರ ಕಾರ್ಯಕಾರಿ ಸಮಿತಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕೆ.ಪಿ. ಬಲರಾಮ್ ಸಾಹೇಬರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶಿವರಾಮ್ ಸಾಹೇಬರು, ಆಮೇಲೆ ಬೆಂಗಳೂರಿಂದ ವಿಶೇಷವಾಗಿ ಮುತುವರ್ಜಿ ವಹಿಸಿ ಕುಮಾರಣ್ಣವರು ಆಗಮಿಸಿದ್ದಾರೆ. ಅವರು ನಮಗೆ ಏನು ಬೇಕು ಎಲ್ಲನೂ ನಮಗೆ ಸಜೆಷನ್ಸ್ ಕೊಡ್ತಾ ಇದ್ದಾರೆ. ಅವರಿಗೆ ಎಲ್ಲರಿಗೂ ನಾನು ಅಭಿನಂದಿಸಿ ನನ್ನ ಇನ್ನೂ ಈಗ ಪ್ರೋತ್ಸಾಹ